केंद्र सरकार का तहे दिल से शुक्रिया अदा करता हूँ। उन्होंने इसमें हस्तक्षेप कर देश के लाखों गिग वर्कर्स के हित में फैसला लिया। ದೇಶದಲ್ಲಿ ವೇಗವಾಗಿ ಬೆಳೆಯುತ್ತಿರುವ ಕ್ವಿಕ್ ಕಾಮರ್ಸ್ ಮತ್ತು ಫುಡ್ ಡೆಲಿವರಿ ವಲಯದಲ್ಲಿ ಕೆಲಸ ಮಾಡುತ್ತಿರುವ ಗಿಗ್ ಕಾರ್ಮಿಕರ ಸುರಕ್ಷತೆಯ ಕುರಿತು ಮಹತ್ವದ ತೀರ್ಮಾನವೊಂದು ಹೊರಬಿದ್ದಿದೆ. ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯಾ ಅವರ ಮಧ್ಯಸ್ಥಿಕೆಯ ನಂತರ ಪ್ರಮುಖ ಡೆಲಿವರಿ ಕಂಪನಿಗಳು ತಮ್ಮ 10 ನಿಮಿಷಗಳಲ್ಲಿ ಡೆಲಿವರಿ ಎಂಬ ಕಡ್ಡಾಯ ಗುರಿಯನ್ನ ತೆಗೆದುಹಾಕಲು ಒಪ್ಪಿಕೊಂಡಿವೆ. ಈ ನಿರ್ಧಾರವನ್ನ ಗಿಗ್ ಕಾರ್ಮಿಕರ ಹಿತದೃಷ್ಟಿಯಿಂದ ತೆಗೆದುಕೊಳ್ಳಲಾಗಿದೆ ಎಂದು ಸರ್ಕಾರ ಸ್ಪಷ್ಟಪಡಿಸಿದೆ. ಇತ್ತೀಚಿನ ವರ್ಷಗಳಲ್ಲಿ ಬ್ಲಿಂಕಿಟ್, ಜೆಪ್ಟೋ, ಝೊಮ್ಯಾಟೊ ಮತ್ತು ಸ್ವಿಗ್ಗಿ ಮೊದಲಾದ ಕಂಪನಿಗಳು 10 ನಿಮಿಷಗಳಲ್ಲಿ ಡೆಲಿವರಿ ಎಂಬ ಆಕರ್ಷಕ ಘೋಷಣೆಯ ಮೂಲಕ ಗ್ರಾಹಕರನ್ನ ಸೆಳೆಯುತ್ತಿದ್ದವು. ಆದ್ರೆ ಈ ಗುರಿಯನ್ನ ತಲುಪಲು ಡೆಲಿವರಿ ಸಿಬ್ಬಂದಿ ಭಾರಿ ಒತ್ತಡಕ್ಕೆ ಒಳಗಾಗ್ತಿದ್ರು. ಸಮಯಕ್ಕೆ ತಲುಪಬೇಕೆಂಬ ಒತ್ತಡದಿಂದ ಅವರು ಅತಿ ವೇಗವಾಗಿ ವಾಹನ ಚಾಲನೆ ಮಾಡುತ್ತಿದ್ರು, ಸಂಚಾರ ನಿಯಮಗಳನ್ನು ಉಲ್ಲಂಘಿಸುತ್ತಿದ್ರು ಹಾಗೂ ಅಪಘಾತಗಳಿಗೆ ಒಳಗಾಗುವ ಸಾಧ್ಯತೆ ಹೆಚ್ಚಿತ್ತೆಂದು ಆರೋಪಗಳು ಕೇಳಿ ಬರ್ತಿದ್ದವು. ಈ ವಿಷಯವನ್ನು ಗಮನಿಸಿದ ಕೇಂದ್ರ ಕಾರ್ಮಿಕ ಸಚಿವರು ಡೆಲಿವರಿ ಕಂಪನಿಗಳೊಂದಿಗೆ ಸಭೆ ನಡೆಸಿ ಗಿಗ್ ಕಾರ್ಮಿಕರ ಸುರಕ್ಷತೆ ಮತ್ತು ಕೆಲಸದ ಪರಿಸ್ಥಿತಿಗಳ ಬಗ್ಗೆ ಚರ್ಚೆಯನ್ನ ನಡೆಸಿದ್ರು. ಸಭೆಯ ಬಳಿಕ ಬ್ಲಿಂಕಿಟ್ ಈಗಾಗಲೇ ತನ್ನ ಬ್ರ್ಯಾಂಡಿಂಗ್ ಬದಲಾಯಿಸಿಕೊಂಡಿದೆ. ಈ ಹಿಂದೆ 10,000ಕ್ಕೂ ಹೆಚ್ಚು ಉತ್ಪನ್ನಗಳನ್ನ 10 ನಿಮಿಷಗಳಲ್ಲಿ ಎಂದು ಹೇಳ್ತಿದ್ದ ಕಂಪನಿ ಇದೀಗ 30,000ಕ್ಕೂ ಹೆಚ್ಚು ಉತ್ಪನ್ನಗಳು ನಿಮ್ಮ ಮನೆ ಬಾಗಿಲಿಗೆ ಎಂಬ ಹೊಸ ಘೋಷವಾಕ್ಯವನ್ನ ಬಳಸ್ತಿತ್ತು. ಇತರ ಕಂಪನಿಗಳು ಕೂಡ ಇದೇ ರೀತಿಯ ಬದಲಾವಣೆ ಮಾಡುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. बंदा उल्टी सीधी गाड़ी चलाता है, एक्सीडेंट होते हैं. मेरा भी 2-4 बार एक्सीडेंट हो चुका है. ये मेरी उंगलियां ना पूरी फट चुकी है, दोबारा इस पर नाखून आया इसी जल्दबाजी के चक्कर में. ಈ ವಿಷಯವು ಸಂಸತ್ತಿನಲ್ಲಿಯೂ ಚರ್ಚೆಗೆ ಗ್ರಾಸವಾಗಿತ್ತು. ಆಮ್ ಆದ್ಮಿ ಪಕ್ಷದ ಸಂಸದ ರಾಘವ್ ಚಡ್ಡಾ ಅವರು 10 ನಿಮಿಷಗಳ ಡೆಲಿವರಿ ಗುರಿಯನ್ನ ಕ್ರೂರ ಮತ್ತು ಅಪಾಯಕಾರಿ ಎಂದು ಟೀಕಿಸಿದ್ರು. ಗಿಗ್ ಕಾರ್ಮಿಕರು ಎದುರಿಸುತ್ತಿರುವ ಸಂಕಷ್ಟವನ್ನ ಜನರಿಗೆ ತೋರಿಸಲು ಅವರು ಸ್ವತಃ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡಿದ್ರು. ಈ ವೇಳೆ ಕಾರ್ಮಿಕರು ಅನುಭವಿಸುವ ಒತ್ತಡ, ದೈಹಿಕ ಶ್ರಮ ಮತ್ತು ಅಪಾಯಗಳನ್ನು ಅವರು ಸಾರ್ವಜನಿಕರ ಮುಂದೆ ತಂದಿಟ್ರು. ಈಗ ಸರ್ಕಾರದ ಹಸ್ತಕ್ಷೇಪದ ಬಳಿಕ ಕಂಪನಿಗಳು ತೆಗೆದುಕೊಂಡ ನಿರ್ಧಾರವನ್ನ ರಾಘವ್ ಚಡ್ಡಾ ಸ್ವಾಗತಿಸಿದ್ದು, ಇದನ್ನ ಗಿಗ್ ಕಾರ್ಮಿಕರ ಗೌರವ, ಸುರಕ್ಷತೆ ಮತ್ತು ನ್ಯಾಯಯುತ ವರ್ತನೆಗೆ ದೊರೆತ ದೊಡ್ಡ ಜಯ ಎಂದು ಹೇಳಿದ್ದಾರೆ. ಈ ತೀರ್ಮಾನವು ಕೋಡ್ ಆನ್ ಸೋಷಿಯಲ್ ಸೆಕ್ಯೂರಿಟಿ 2020ಕ್ಕೆ ಅನುಗುಣವಾಗಿದ್ದು, ಗಿಗ್ ಮತ್ತು ಪ್ಲಾಟ್ಫಾರ್ಮ್ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ, ಕಲ್ಯಾಣ ಯೋಜನೆಗಳು ಮತ್ತು ಬೆಂಬಲ ಒದಗಿಸುವ ಉದ್ದೇಶ ಹೊಂದಿದೆ. ಕಾರ್ಮಿಕ ಸಚಿವಾಲಯದ ಮೂಲಗಳ ಪ್ರಕಾರ ಮುಂದಿನ ದಿನಗಳಲ್ಲಿ ಗಿಗ್ ಕಾರ್ಮಿಕರ ಕೆಲಸದ ಸಮಯ, ವಿಮೆ, ಆರೋಗ್ಯ ಸೌಲಭ್ಯಗಳು ಮತ್ತು ಸುರಕ್ಷತೆಯ ಕುರಿತು ಇನ್ನಷ್ಟು ಸ್ಪಷ್ಟ ಮಾರ್ಗಸೂಚಿಯನ್ನು ರೂಪಿಸುವ ಚಿಂತನೆ ಸರ್ಕಾರದಲ್ಲಿದೆ. ಒಟ್ನಲ್ಲಿ 10 ನಿಮಿಷಗಳಲ್ಲಿ ಡೆಲಿವರಿ ಎಂಬ ಗುರಿಯನ್ನ ಕೈಬಿಡುವ ಈ ನಿರ್ಧಾರವು ಗಿಗ್ ಕಾರ್ಮಿಕರ ಮೇಲೆ ಇದ್ದ ಅತಿಯಾದ ಒತ್ತಡವನ್ನು ಕಡಿಮೆ ಮಾಡುವತ್ತ ಒಂದು ಮಹತ್ವದ ಹೆಜ್ಜೆಯಾಗಿದೆ. ವೇಗಕ್ಕಿಂತ ಮಾನವೀಯತೆ ಮತ್ತು ಸುರಕ್ಷತೆ ಮುಖ್ಯ ಎಂಬ ಸಂದೇಶವನ್ನ ಈ ತೀರ್ಮಾನ ನೀಡ್ತಿದೆ ಎಂದು ಹೇಳಬಹುದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.